ಪೇಜ್ ಇಸ್ ನಥಿಂಗ್ ಬಟ್ ಫಾರ್ ಎಕ್ಸಾಂಪಲ್ ಒಂದು ಮನೆ ಅಂತ ಅಂದಾಗ ಒಂದು ಮನೆಯಲ್ಲಿ ಡಿಫ್ರೆಂಟ್ ಆದಂಥ ರೂಮ್ಸ್ಗಳಿರ್ತವೆ ಅಲ್ವಾ, ಅದೇ ರೀತಿ ಒಂದು ವೆಬ್ಸೈಟ್ ಅಂತ ಅಂದಾಗ ಬೇರೆ ಬೇರೆ ಪೇಜಸ್ಗಳನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಪೇಜ್ ಇಸ್ ನಥಿಂಗ್ ಬಟ್ ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್, ಕಾಂಟ್ಯಾಕ್ಟ್ ಅಸ್ ಪೇಜ್. ನಾರ್ಮಲಿ ನೀವು ವೆಬ್ಸೈಟ್ಸ್ಗಳನ್ನು ಗಮನಿಸಿದ್ರೆ ಅಲ್ಲಿ ಈ ರೀತಿಯಾದಂಥ ಪೇಜಸ್ಗಳು ಇರ್ತವೆ. ಅಮೆಝಾನಲ್ಲಿ ಕೂಡ ಮೆನ್ಸ್ ವೇರ್, ಫುಟ್ವೇರ್, ವಿಮೆನ್ಸ್ ವೇರ್ ಈ ರೀತಿ ಪೇಜಸ್ಗಳಂತ ಅಂದರೆ ಈ ರೀತಿ ಡಿಫ್ರೆಂಟ್ ಆದಂಥ ಪೇಜಸ್ಗಳು ಇರ್ತವೆ. ಆ ಪೇಜಸ್ನ ರ್ಯಾಂಡಮ್ ಆಗಿ ನಾವೇ ಕ್ರಿಯೇಟ್ ಮಾಡಬೇಕೇ ಹೊರತು ಅದಾಗದೇ ಬಂದಿರೋದಿಲ್ಲ. ಓಕೆ, ಹಾಗಿದ್ರೆ ಈ ಪೇಜಸನ್ನು ಕ್ರಿಯೇಟ್ ಮಾಡೋದು ಯಾವ ರೀತಿ? ನೀವು ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡಲ್ಲಿ ನೀವು ಲಾಗಿನ್ ಆದಮೇಲೆ ಇಲ್ಲಿ ಪೇಜಸ್ ಅಂತ ಆಪ್ಷನ್ ಇರುತ್ತೆ, ಆ ಪೇಜಸ್ ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ಇವತ್ತು ನಾನು ಒಂದು ವೆಡ್ಡಿಂಗ್ ಫೋಟೋಗ್ರಫಿ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ರೆ ಯಾವ ರೀತಿ ಪೇಜಸನ್ನು ಕ್ರಿಯೇಟ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈ ಪೇಜಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ್ಯಡ್ ನ್ಯೂ ಪೇಜ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಆ್ಯಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿ ಯಾವ ಪೇಜನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ವ ಆ ಪೇಜನ್ನು ಇಲ್ಲಿ ನೀವು ಎಂಟರ್ ಮಾಡಿ. ಸೊ ಆ್ಯಸ್ ಆಫ್ ನಾನು ಹೋಮ್ ಪೇಜ್ ಅಂತ ಕೊಡ್ತೀನಿ. ಸೊ ಹೋಮ್ ಪೇಜ್ ಅಂತ ನೀವು ಇಲ್ಲಿ ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ಪಬ್ಲಿಷ್ ಆಪ್ಷನ್ ಅಂತ ಇರುತ್ತೆ, ಆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಯೂ ಪೇಜ್ ಅಂತ ಇರುತ್ತೆ, ನೀವು ನಿಮ್ಮ ಒಂದು ಪೇಜನ್ನು ನೋಡ್ಬೋದು. ಸಿ ವ್ಯೂ ಪೇಜ್, ಈ ರೀತಿ ನಮ್ಮ ಒಂದು ಪೇಜ್ ಕ್ರಿಯೇಟ್ ಆಗಿರುತ್ತೆ.